Yes, my dear teachers, ನಾವು ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್, ಜಿ ಪಿ ಟಿ ಆರ್, ಎಚ್ ಎಸ್ ಟಿ ಆರ್, ಟಿ ಇ ಟಿ ಎಕ್ಸಾಮ್ ಪ್ರಿಪರೇಷನ್ ತಯಾರು ಮಾಡ್ತಿದ್ದೀವಿ. ಸೊ ಅದರಲ್ಲಿ ಸ್ಪೆಷಲಿ ನಾವು ಜಿ ಪಿ ಟಿ ಆರ್ದು ಇಡೀ ಎಲ್ಲ ಕ್ವಶನ್ ಪೇಪರ್ ವೈಸ್ ನಾವು ವಿಡಿಯೋಸ್ ಮಾಡಿದ್ದೀವಿ. ಎಷ್ಟು ಕ್ವಶನ್ಸ್ ಅದೋ ಅಷ್ಟು ಕ್ವಶನ್ ನಂಬರ್ಸ್ ಹಾಕಿ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟೆಕ್ಸ್ಟ್ ಬುಕ್ ಗ್ರಾಮರ್ ಡಿಸ್ಕಸ್ ಮಾಡ್ತಿದ್ದೇವೆ. ಅಂದರೆ ಅದರಲ್ಲಿ ಬರುವಂಥ ಟೆಕ್ಸ್ಟ್ ಬುಕ್ದಲ್ಲಿ ಬರುವಂಥ ವೆಕ್ಯಾಬುಲರೀಸ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಕಂಪೋಸಿಷನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಡಿಸ್ಕಸ್ ಮಾಡ್ತಿದ್ದೇವೆ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರುವಂತದ್ದು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಆ್ಯಂಪಲ್. ಓಕೆ, ಎಸ್. ಸೊ ಹಾಗಾದ್ರೆ ಇವು ಬಹಳಷ್ಟು ಅಪರೂಪವಾದ ವಿಡಿಯೋಸ್ಗಳು. ಯಾಕಂದ್ರೆ ಕಾಮನ್ ಆಗಿ ಯಾವ ಕ್ವಶನ್ಸ್ ಗ್ರಾಮರ್ ಮಾಡ್ತಾರೆ, ಅಥೆಂಟಿಕ್ ಆಗಿ ನಾವು ವಿಡಿಯೋಸ್ ಮಾಡ್ತಿದ್ದೇವೆ. ಪಿ ಎಸ್ ಟಿ ಆರ್ ಅಂದ್ರೆ ಪಿ ಎಸ್ ಟಿ ಆರ್ ಅದು ಅಕಾರ್ಡಿಂಗ್ ಟು ಕ್ವಶನ್ಸ್ ಏನದಾವ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಜೊತೆಗೆ ಇವಾಗ ಟೆಕ್ಸ್ಟ್ ಬುಕ್ ತಗೊಂಡಿದ್ದೀವಿ. ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರುವಂತ ಎಲ್ಲ ಎಲ್ ಎಸ್ ಆರ್ ಡಬ್ಲ್ಯೂ ಕೆ ಸಂಬಂಧಪಟ್ಟ ಎಲ್ಲವೂ ನಾವು ಡಿಸ್ಕಸ್ ಮಾಡ್ತಿದ್ವಿ. ಯಾವುದನ್ನು ಮಿಸ್ ಮಾಡ್ತಾ ಇಲ್ಲ. ಓಕೆ, ಇವೆಲ್ಲವೂ ಮುಂಚೆ ಮಾಡಿದಂಥ ವಿಡಿಯೋಸ್ಗಳು, ಎಲ್ಲ ವಿಡಿಯೋ ಲಿಂಕ್ ವಿಡಿಯೋದ ಕೆಳಗೆ ಕೊಡೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಅಥವಾ ಐ ಬಟನ್ ಮೇಲೆ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಬಹುದು, ಅಥವಾ ವಿಡಿಯೋದ ಕೊನೆ ಕೂಡ ಬರ್ತವೆ. ಸೊ ನೋಡ್ರಿ, ಬಹಳಷ್ಟು ಅನುಕೂಲಕರವಾದ ವಿಡಿಯೋಸ್ಗಳು ಇವು. ಓಕೆ, ಹಾಗಾದ್ರೆ ನಾವು ಎಲ್ಲ ತಯಾರಿ ಪಿ ಎಸ್ ಟಿ ಆರ್, ಜಿ ಪಿ ಟಿ ಆರ್, ಎಚ್ ಎಸ್ ಟಿ ಆರ್, ಟಿ ಇ ಟಿ ಪ್ರಿಪರೇಷನ್ ಮಾಡ್ತಿದ್ವಿ. ಸೊ ನಾವು ಟೆಕ್ಸ್ಟ್ ಬುಕ್ ಯಾವತ್ತು ಓದಿದ್ದೀವಿ ಅಂದ್ರೆ ಸಿಕ್ಸ್ತ್ ಕ್ಲಾಸ್ ತಗೊಂಡಿದ್ವಿ. ಸಿಕ್ಸ್ತ್ ಕ್ಲಾಸ್ ತಗೊಂಡು ಇದು ಎಂಟನೇದು ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದಂತೆ, ಇದು ಎಂಟನೇದು. ಸೊ ಇದರಲ್ಲಿ ವಾಟ್ ಐ ವಾಂಟ್ ಫಾರ್ ಯು ಅಂಡ್ ಎವ್ರಿ ಚೈಲ್ಡ್ ಅ ಲೆಟರ್ ಫ್ರಮ್ ಒಬಾಮ ಟು ಹಿಸ್ ಡಾಟರ್ಸ್ ಅಂತ ಇದೆಯಲ್ಲ. ಸೊ ಇದು ಬ್ಯೂಟಿಫುಲ್ ಲೆಸನ್ ಸಂಬಂಧಪಟ್ಟ ಎಲ್ಲ ಸಾಲದ ನೋಡೋಣ. ಓಕೆ, ರೈಟ್. ಸೊ ನಾವು ಈ ಲೆಸನ್ ತಗೊಂಡು ಡಿಸ್ಕಸ್ ಮಾಡ್ತಿದ್ದೀವಿ. ವಾಟ್ ಐ ವಾಂಟ್ ಫಾರ್ ಯು ಅಂಡ್ ಎವ್ರಿ ಚೈಲ್ಡ್ ಅಂತ ಲೆಸನ್ ಇದೆ. ಸೊ ಇದನ್ನು ತಗೊಂಡು ಡಿಸ್ಕಸ್ ಮಾಡ್ತಿದ್ದೇವೆ. ಓಕೆ, ರೈಟ್. ಸೊ ಮೋರ್ ದನ್ 6 ಕಾಂಪೋನೆಂಟ್ಸ್ ಬರ್ತಾವೆ ಏನ್ ಆಸ್ ಯೂಶುವಲ್. ಫಸ್ಟಿಗೆ ನಾವು ಎಮ್ ಸಿ ಕ್ಯೂಸ್, ಗ್ಲೋಸರಿ ಬೇಸ್ಡ್ ಎಮ್ ಸಿ ಕ್ಯೂಸ್ ನಾವು ನೋಡೋಣ. ಸೊ ಇಲ್ಲಿ ಫಸ್ಟ್ ಒನ್, ವಾಟ್ ಡಸ್ ದ ಫ್ರೇಸ್ ಮೀನ್ಸ್ ಕಂಪೇನ್ ಟ್ರಯಲ್ ಮೀನ್ ಅಂತ ಕ್ವಶನ್ ಕೇಳಿದೀವಿ. ಕಂಪೇನ್ ದ ಮೀನಿಂಗ್ ಕೇಳ್ತಾ ಇದ್ದೀವಿ. CAMPAIGN. ಸೊ ನಿಮಗೆ ಟ್ರಯಲ್ ಅಂತದೆ. ಸೊ ಇದು ಸ್ಪೆಲ್ಲಿಂಗ್ ಅಂತ ಇಟ್ಕೊಳ್ರಿ. ಆಪ್ಷನ್ಸ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾರೋ ಟೈಮ್ ಬೇಕಾದ್ರೆ ಟೈಮ್ ತಗೊಳ್ರಿ, ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಆಮೇಲೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ನಾನು ಟೀಚರ್ಸ್ ಹೇಳೋದು ಒಂದೇನೆ, ವಿಡಿಯೋಸ್ ನೋಡ್ತಾ ಇದ್ರೆ ಸುಮ್ಮನೆ ಓರಲಿ ನೋಡ್ತಾ ಕೂತ್ಕೋಬೇಡ್ರಿ. ಟೇಕ್ ಒಂದು ನೋಟ್ಬುಕ್ ಅಂಡ್ ಪೆನ್. ಸೊ ತಗೊಂಡು, ಸೊ ಎಲ್ಲೇನು ಬರ್ತಾವ ಎಲ್ಲವನ್ನ ಬರ್ತಾ ಬನ್ನಿ. 1 2 3 4 5 6 7 ಅಂತ ಬರೀರಿ. ಒಂದೇದು ಯಾವ್ದು ಆನ್ಸರ್ ಬರ್ತೀರಿ ಅಲ್ಲಿ ಕಮೆಂಟ್ ಮಾಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ಆದ್ರೆ ಕಮೆಂಟ್ ಮಾಡೋಕ್ಕಿಂತ ನನ್ನ ಪ್ರಕಾರ ಕಮೆಂಟ್ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಟ್ಬುಕ್ ತಗೊಂಡು ಪೆನ್ ತಗೊಂಡು ಕೂತ್ಕೊಳ್ರಿ. ಓಕೆ, ಸೊ ಇಲ್ಲಿ ಒಂದೇದು ನಿಮ್ಗೆ ಎ ಆನ್ಸರ್ ಎ ಬರೀರಿ, ಆಮೇಲೆ ಆನ್ಸರ್ ಹೇಳ್ತೀನಲ್ಲ, ರೈಟ್ ರಾಂಗ್ ಇದು ರಾಂಗ್ ಹಾಕೋರಿ. ಸೊ ಆಫ್ಟರ್ ಎವ್ರಿಥಿಂಗ್, ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿಥಿಂಗ್, ಸೊ ಆ ಟೈಮ್ದಲ್ಲಿ ನಿಮಗೆ ಎಷ್ಟು ಕರೆಕ್ಟು ಎಷ್ಟು ರಾಂಗು, ಯಾವುದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕನ್ನೋದು ಗೊತ್ತಾಗುತ್ತಾ. ಅದನ್ನ ನೀವು ಇನ್ನಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆ, ಸೊ ಇಲ್ಲಿ ವಾಕಿಂಗ್ ಪಾತ್ ಇನ್ ಫಾರೆಸ್ಟ್, ವಾಕಿಂಗ್ path in a forest, a series of activities done by politician to win an election, a railway track used during campaigns, a celebration after elections ಅಂತ ಬರೆದಿದ್ದೀವಿ. ಸೊ ಇದು ಒನ್ ವರ್ಡ್ದಲ್ಲಿನೂ ಕೂಡ ಬರ್ತಾ ಏನೂ ತೊಂದರೆ ಇಲ್ಲ. ಸೊ ಸಿರೀಸ್ ಆಫ್ ಆಕ್ಟಿವಿಟೀಸ್ ಡನ್ ಬೈ ಅ ಪೊಲಿಟಿಷಿಯನ್ ಟು ವಿನ್ ಅನ್ ಎಲೆಕ್ಷನ್ ಅಂತ ಬರುತ್ತಾ. ಸೊ ಇಲ್ಲಿ ನೋಡ್ರಿ, ಅ ಪೊಲಿಟಿಷಿಯನ್ ತಗೊಂಡಿದ್ದೀವಿ, ಇಲ್ಲಿ ಯಾನ್ ಎಲೆಕ್ಷನ್ ಅಂತ ತಗೊಂಡಿದ್ದೀವಿ, ಈ ಎಲೆಕ್ಷನ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅ ಪರೇಡ್ ಅಂತಂದ್ರೆ ಯಾವ್ದು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಕ್ವಶನ್ ಮಾಡಿದ್ವಿ. ಸೊ ಸೀಕ್ರೆಟ್ ಮೀಟಿಂಗ್, ಕ್ಲಾಸ್ ರೂಮ್ ಆಕ್ಟಿವಿಟೀಸ್, ಪಬ್ಲಿಕ್ ಪ್ರೊಸೆಷನ್ ಸೆಲೆಬ್ರೇಟಿಂಗ್ ಅ ಸ್ಪೆಷಲ್ ಡೇ, ಆರ್ ಇವೆಂಟ್, ಪೊಲಿಟಿಕಲ್ ಸ್ಪೀಚ್ ಅಂತ ಕೊಟ್ಟಿದ್ದೀನಿ. ನಮ್ದ್ರಲ್ಲಿ ಇಟ್ಕೊಂಡು ಮಾಡಿ ಟೀಚರ್ಸ್, ನೀವು ಕ್ವಶನ್ ನಂಬರ್ ಹಾಕಿದ್ರೆ ABCD ಅವ್ರು ಕರೆಕ್ಟ್ ಅನ್ನೋದನ್ನ ಬರೀರಿ. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಟೈಮ್ ಹೆಚ್ಚಿಬೇಕಾದ್ರೆ ಪಾಸ್ ಮಾಡಿ ಅಂತ ಮುಂಚೆನೇ ಹೇಳಿದ್ದೀನಿ. ನಾನು ಒಂದು ಎವರೇಜ್ ಸ್ಪೀಡ್ದಲ್ಲಿ ಹೋಗ್ತಾ ಇರ್ತೀನಿ. ಓಕೆ, a public procession celebrating a special day or event is known as parade ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಫ್ರೇಸ್ ಮೇಕಪ್ ಫಾರ್ ಸಮಥಿಂಗ್ ಅಂತ ಇದೆ. ಮೇಕಪ್ ಫಾರ್ ಸಮಥಿಂಗ್ ಮೀನಿಂಗ್ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ನೋಡಿ. ಟು ಫಾರ್ಗೆಟ್ ಸಮಥಿಂಗ್, ಟು ರಿಪ್ಲೇಸ್ ಆರ್ ಕಂಪನ್ಸೇಟ್ ಫಾರ್ ಸಮಥಿಂಗ್ ಲಾಸ್ಟ್, ಕಂಪನ್ಸೇಟ್ ಕೊಡೋದಾ, ಮತ್ತು ಟು ಡೆಸ್ಟ್ರಾಯ್ ಸಮಥಿಂಗ್, ಟು ಹೈಡ್ ಸಮಥಿಂಗ್ ಅಂತ ಕೊಟ್ಟಿದ್ದೀವಿ. ಮೇಕಪ್ ಫಾರ್ ಸಮಥಿಂಗ್ ಅಂತ ಅದ್ರದ್ದು ಮೀನಿಂಗ್, ಫ್ರೇಸ್ದು ಮೀನಿಂಗ್ ಕೇಳ್ತಾ ಇದ್ದೀವಿ. ಓಕೆ, ಸೊ ಅದ್ರ ಮೀನಿಂಗ್ ಟು ರಿಪ್ಲೇಸ್ ಆರ್ ಕಂಪನ್ಸೇಟ್ ಮಾಡೋದು ಫಾರ್ ಸಮಥಿಂಗ್ ಲಾಸ್ಟ್, ಏನೋ ಕಳ್ಕೊಂಡು ಅದಕ್ಕೆ ಕಂಪನ್ಸೇಷನ್ ಕೊಡೋದು. ಸೊ ದಟ್ ಈಸ್ ನೋನ್ ಆಸ್ ಮೇಕಪ್ ಫಾರ್ ಸಮಥಿಂಗ್ ಅಂತ ಬರುತ್ತೆ. ಅಂಡ್ ಫೋರ್ತ್ ಒನ್, ದ ವರ್ಡ್ ಪೊಟೆನ್ಷಿಯಲ್ ಮೀನಿಂಗ್ ಕೇಳ್ತಾ ಇದ್ದೀವಿ. POTENTIAL
ಈ ವರ್ಡ್ ನಮ್ಗೆ ಕೊಡ್ರಿ, ಸ್ಪೆಲ್ಲಿಂಗ್ ಕರೆಕ್ಟ್ ನಮ್ಗೆ ಕೊಡ್ರಿ. ಸೊ ಇದರ ಮೀನಿಂಗ್ ದಲ್ಲಿ ನಾವು ಇಷ್ಟು ಕೊಟ್ಟಿದ್ದೀವಿ ಎ ಬಿ ಸಿ ಡಿ ದಲ್ಲಿ. ವಿಚ್ ಆಫ್ ದ ಮೀನಿಂಗ್ ಆಫ್ ದಿಸ್ ವರ್ಡ್? ಸೊ ಇದರಲ್ಲಿ ವೀಕ್ನೆಸ್ ಆಫ್ ಫೇಲ್ಯೂರ್, ಅಬಿಲಿಟಿ, ಡೇಂಜರ್. ಸೊ ಇದರದ್ದು ಎಬಿಲಿಟಿ ಆಗತ್ತ, ಪೊಟೆನ್ಷಿಯಲ್ ಮೀನ್ಸ್ ಎಬಿಲಿಟಿ ಆಗತ್ತ. ಅಂಡ್ ಫಿಫ್ತ್ ಒನ್, ವಾಟ್ ಡಸ್ ದ ವರ್ಡ್ ಇನ್ಸ್ಟಿಲ್ ಮೀನ್? ಇನ್ಸ್ಟಿಲ್ ಅಂದ್ರೆ ಏನು ಅಂತ ಕೇಳ್ತಿದೀವಿ. ಸೊ ಇಲ್ಲಿ ಟು ರಿಮೂವ್ ಕಂಪ್ಲೀಟ್ಲಿ, ಟು ಇಂಟ್ರೊಡ್ಯೂಸ್ ಗ್ರಾಜುವಲಿ, ಟು ಬ್ರೇಕ್ ಸಡನ್ಲಿ, ಟು ಇಗ್ನೋರ್ ಇಂಟೆನ್ಷನಲಿ. ಇಂಟೆನ್ಷನಲಿ ಸ್ಪೆಲ್ಲಿಂಗ್ ನಮ್ದು INTIONALLY ಅನ್ನೋದನ್ನ ನಮ್ಗೆ ನೋಡ್ರಿ. ಇನ್ಸ್ಟಿಲ್ ಮೀನ್ಸ್ ಟು ಇಂಟ್ರೊಡ್ಯೂಸ್ ಗ್ರಾಜುವಲಿ, ಗ್ರಾಜುವಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋಕೆ ಇನ್ಸ್ಟಿಲ್ ಅಂತ ಕರಿತೀವಿ. ನೋಡ್ರಿ ಇವೆಲ್ಲವೂ ಸಿಕ್ಸ್ತ್ ಕ್ಲಾಸಿಗೆ ಬಂದಿದೆ ಅಂದ್ರೆ ನಂಬ್ಲಿಕ್ಕನೇ ಆಗ್ತಾ ಇಲ್ಲಲ್ಲ. ಆ ಅದು ಎಲ್ಲರೂ ಕೇಳಿದ ತಕ್ಷಣ ಇದು ಯಾವ್ದಲ್ಲಿ ಬತ್ರಿ, ಔಟ್ ಆಫ್ ಕಂಟೆಕ್ಸ್ಟ್ ಅಂತ ತಿರ್ತೀವಿ. ಸಿಕ್ಸ್ತ್ ಕ್ಲಾಸ್ದಲ್ಲಿ ಇದಾವ್ರಿ ಇನ್ಸ್ಟಿಲ್ ಅಂತ. ಓಕೆ. ಸಿಕ್ಸ್ತ್ ಒನ್, ಕಂಪೆಸನೇಟ್. ನೋಡ್ರಿ ಅಂತದ್ದು ವರ್ಡ್ಸ್. ಪರ್ಸನ್ ಈ ಸಮನ್ ಹೂ ಅಂತ ಕೊಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ರೀತಿ ಕೊಟ್ಟಿದ್ದೀವಿ. ಶೋ ಸಿಂಪತಿನ ಕಂಪೆಸ್, ಕಂಪೆಸ್ ಟೆಂತ್ ದಲ್ಲಿನೂ ಬರುತ್ತೆ, ದೇಶಗಳ ಟ್ಯಾಕ್ಸ್ ದಲ್ಲಿ. ಯೂನಿಟ್ ಇರೋದೇ ಈ ಈ ಒಂದು ಕಾನ್ಸೆಪ್ಟ್ ಮೇಲೆ ಇದೆ. ಆ, ಅದು ಮುಂಚೆನೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಗೋದೇ ಇಲ್ಲ, ಹೌದೇನಿಲ್ಲ ನಮಗೆ. ನಾವು ಹೇಳಲಿಕ್ಕೆ ಹೋಗಲ್ಲ, ಸಿಕ್ಸ್ತ್ ಆಲ್ರೆಡಿ ವರ್ಡ್ ಬಂದಿತ್ತು, ಸೊ ಆಲ್ರೆಡಿ ಇದ್ರ ಮೇಲೆನೆ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಲ್ಲ. Okay. Show sympathy and concern for others, dislikes helping people, avoids talking to others, behaves rudely ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಗೋದು ಶೋ ಸಿಂಪತಿ ಇದೆ. ಸಿಂಪತಿ, ಕಂಪೆಸನ್, ಕಂಪೆಸನ್ ಸಿಂಪತಿ ಆಗಿದ್ದು, ಕನ್ಸರ್ನ್ ಆಗಿದ್ದು ಫಾರ್ ಅದರ್ಸ್ಗೆ. ಸೆವೆಂತ್ ಒಂದು ವರ್ಡ್. ಓಕೆ. ಥ್ರೈವ್. ಥ್ರೈವ್ ಮೀನ್ ಏನು ಅಂತ ಕೇಳಿದ್ವಿ. ಟು ಫೇಲ್ ಕಂಪ್ಲೀಟ್ಲಿನ, ಅಥವಾ ಟು ಗ್ರೋ ಡೆವಲಪ್ ವೆಲ್ನ, ಟು ಸ್ಟಾಪ್ ವರ್ಕಿಂಗ್ನ, ಆ್ಯಂಡ್ ಟು ಮೂವ್ ಸ್ಲೋಲಿನ. ವಿಚ್ ಒನ್ ಆಫ್ ಮೀನಿಂಗ್ ಆಫ್ ದ ವರ್ಡ್ ಥ್ರೈವ್ ಅಂತ ಕ್ವಶನ್ ಕೇಳಿದೆ. ಓಕೆ. ಇವೆಲ್ಲ ನೋಡ್ತಾ ಇದ್ರೆ ಸಿಕ್ಸ್ತ್ ಕ್ಲಾಸ್ದಲ್ಲಿ ಇಷ್ಟೆಲ್ಲ ಬಂದಿದ್ದಾವೆ ಅಂದ್ರೆ ನಂಬಲಿಕ್ಕೆ ಆಗಲ್ಲ ನೋಡ್ರಿ. ಟು ಗ್ರೋ ಡೆವಲಪ್ ವೆಲ್ ಅಂತ ದಟ್ ಇಸ್ ಮೀನಿಂಗ್ ಆಫ್ ದಿಸ್ ವರ್ಡ್. ಓಕೆ. And eighth one, which one is closest meaning to flourish ಗೆ ಕ್ಲೋಸೆಸ್ಟ್ ಮೀನಿಂಗ್ ಯಾವುದು ಅಂತ ಕೇಳಿದ್ವಿ. ಮೀ ಇಲ್ಲಿ ಸ್ಪೆಲ್ಲಿಂಗ್ ನೋಡ್ರಿ, FLOURISH ಇದೆ. ಸೊ ಆಪ್ಷನ್ಸ್ ಕೊಟ್ಟಿದ್ದೀನಿ, ಡಿಕ್ಲೈನ್, ಸ್ಟ್ರಗಲ್, ಪ್ರಾಸ್ಪರ್ ಅಂಡ್ ಹೆಸಿಟೇಟ್ ಅಂತ ಕೊಟ್ಟಿದ್ದೀನಿ. ಓಕೆ. ಸೊ ಫ್ಲೋರಿಶ್ ಮೀನಿಂಗ್ ಕೇಳ್ತಾ ಇದ್ದೀವಿ. ದ ಕರೆಕ್ಟ್ ಆನ್ಸರ್ ಈಸ್ ಪ್ರಾಸ್ಪರ್ is known as ಫ್ಲೋರಿಶ್ ಆಗುತ್ತೆ. ಓಕೆ. ಅಂಡ್ ವಿಚ್ ಸೆಂಟೆನ್ಸ್ ಯೂಸ್ ದ ವರ್ಡ್ ಪೊಟೆನ್ಷಿಯಲ್ ಕರೆಕ್ಟ್ಲಿ? ಯಾವ ಸೆಂಟೆನ್ಸ್ ಅಲ್ಲಿ ಪೊಟೆನ್ಷಿಯಲ್ ಕರೆಕ್ಟ್ ಯೂಸ್ ಮಾಡಿದ್ರೆ? ಶಿ ಹ್ಯಾಸ್ ದ, ಎಲ್ಲ ಕೊಡ್ತೀನಿ, ನೀವು ನೋಡ್ತಿರ್ತಲ್ಲ, ಅದಕ್ಕೆ ಮುಂಚೆನೆ ಕೊಡ್ತೀನಿ ಆಪ್ಷನ್ಸ್. ಶಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಬಿಕಮ್ ಅ ಗ್ರೇಟ್ ಟೀಚರ್. ದ ಪರೇಡ್ ವಾಸ್ ವೆರಿ ಪೊಟೆನ್ಷಿಯಲ್ ಎಸ್ಟರ್ಡೇ. he potential the work quickly. They thrive the election ಅಂತ ಇದೆ. ವಿಚ್ ಇಸ್ ದ ಕರೆಕ್ಟ್ ಒನ್ ಅಂತ ಕೇಳ್ತಾರೆ. ಸೊ ಹೆಂಗೆ ಕ್ವಶನ್ ಕೇಳ್ಬೋದು ಅನ್ನೋ ಎಲ್ಲ ಒಂದು ಅವಕಾಶಗಳನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಒಂದು ವರ್ಡ್ ಅನ್ನ ಯಾವ ರೀತಿ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಅನ್ಲಿಕ್ಕೆ ಎಷ್ಟೊಂದು ನಾವು ತೋರಿಸ್ಕೊಡ್ತಿದ್ದೀವಿ. ಶಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಬಿಕಮ್ ಅ ಗ್ರೇಟ್ ಟೀಚರ್ ಅನ್ನೋದು ಕರೆಕ್ಟ್ ಇದೆ. ಶಿ ಎ ಇಸ್ ದ ರೈಟ್ ಆಪ್ಷನ್. ಅಂಡ್ ವಿಚ್ ಸೆಂಟೆನ್ಸ್ ಕರೆಕ್ಟ್ಲಿ ಯೂಸ್ ದ ವರ್ಡ್ ಕಂಪೆಸನೇಟ್ ಅಂತ ಮತ್ತೆ ರಿಪೀಟ್ ಬರ್ತಾನೆ. ಕಂಪೆಸನೇಟ್ ಇವಾಗ. ಓಕೆ. ಕಂಪೆಸನೇಟ್ ಯಾವುದು ಕರೆಕ್ಟ್ ಯೂಸ್ ಮಾಡಿದ್ವಿ, ಯಾವ ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ಯೂಸ್ ಮಾಡಿದ್ವಿ? ದ ಕಂಪೆಸನೇಟ್ ಮ್ಯಾನ್ ಹೆಲ್ಪ್ ದ ಇಂಜೂರ್ಡ್ ಡಾಗ್ ಅಂತ. ಶಿ ಕಂಪೆಸನೇಟ್ ದ ಬುಕ್ ಎಸ್ಟರ್ಡೇ ಅಂತ. ವಿ ಪರೇಡ್ ಟು ಸ್ಕೂಲ್ ಡೈಲಿ ಅಂತ. ಇಲ್ಲಿ ಬಂದಿದೆ, ಇಲ್ಲಿ ಬರ್ಬೇಕು. ಸೊ ಇವೆರಡು ಬಂದೇ ಇರೋಲ್ಲ. ಸೊ ಕರೆಕ್ಟ್ ಆಪ್ಷನ್ ಇಸ್ ದ ಕಂಪೆಸನೇಟ್ ಮ್ಯಾನ್, ಎ ಇಸ್ ದ ರೈಟ್ ಆನ್ಸರ್. ಹೆಲ್ಪ್ ದ ಇಂಜೂರ್ಡ್ ಡಾಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಹಾಕ್ಬೇಕಾಯ್ತು. ಸೊ ಅವೆಲ್ಲವೂ ಗ್ಲೋಸರೀಸ್ ಆಗಿತ್ತು. ಇನ್ನು W1 ಒಂದು ರೈಟಿಂಗ್ ಸೆಕ್ಷನ್ ಅಲ್ಲಿ ಬರುವಂತದ್ದು. ಗಿವನ್ ಬಿಲೋ ಇಸ್ ಜಂಬಲ್ ಲೆಟರ್ ಕೊಟ್ಟಿದ್ದಾರೆ. ರಿಅರೇಂಜ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಲೆಟರ್ ಅಂಡ್ ಮೇಕ್ ಇಟ್ ಮೀನಿಂಗ್ಫುಲ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಜಂಬಲ್ಡ್ ಆರ್ಡರ್ ಕೊಡಿ. ABCDE ಇಷ್ಟೇನಾ, ಇನ್ನೊಂದು ಇದೆನಾ? ಓಕೆ, ಮೈಸೂರು ಅಂತ ಕೊಟ್ಟಿದ್ದಾರೆ. ಇದು ಬರೋದು ನಿಮ್ದು ರೂರಲ್ ಲೆಟರ್ ರೈಟಿಂಗ್ ಫಾರ್ಮೆಟ್ ಅಲ್ಲಿ ಬರ್ತೈತಿ. ಸೊ ಇಲ್ಲಿ ಯಾವ್ದಾವ್ದು ಫಸ್ಟ್ ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವ್ದು ಬರುತ್ತೆ, ಅದನ್ನ ಸೀರಿಯಲ್ ವೈಸ್ ಬರೀತದೆ. ನಮ್ಮ ಟೀಚರ್ಸ್ ಅವ್ರಿಗೆ ಹಿಂಗ ಜಂಬಲ್ ಮಾಡಿ ಅದು ಇದು ಓಕೆ. PhD ಅವ್ರಿಗೆ ಕೇಳ್ಬೋದು, ಏನೋ ತೊಂದರೆ ಇಲ್ಲ. PhD ಅವ್ರಿಗೆ ಕೇಳ್ಬೋದು. ಬಟ್ GPT ಅವ್ರಿಗೆ ಕೊಡೋದು ಲೆಟರ್ನ ಬರೀರಿ. ಇದನ್ನೇ ಒಂದು ಕಾನ್ಸೆಪ್ಟ್ ಮಾಡಿ ಕೊಡ್ಬೋದು, ಕ್ವಶನ್ ಮಾಡಿ ಕೊಡ್ಬೋದು. ಓಕೆ. ಹೆಂಗ್ರಿ ಯಾವ್ದು ಕರೆಕ್ಟ್ ಆಗುತ್ತೆ ನೋಡ್ಕೊಡ್ರಿ. ನಿಮ್ಮಲ್ಲಿ ABCD
ಇ ಎಫ್ ದಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಒಂದು ಸ್ವಲ್ಪ ನೋಡ್ಕೊಡ್ರಿ. ಇನ್ನಷ್ಟು ಟೈಮ್ ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೊಡ್ರಿ. ರೈಟ್, ನೋಡ್ಕೊಂಡು ಆನ್ಸರ್ ತೋರಿಸ್ತೀನಿ ಚೆಕ್ ಮಾಡ್ಕೊಡ್ರಿ. ರೈಟಾ? ಹಂಗಾರೆ ಫಾರ್ಮೆಟ್ ಬಹಳಷ್ಟು ಇಂಪಾರ್ಟೆಂಟ್. ಫಸ್ಟ್ ಒಂದು ಡೇಟ್ ಬರುತ್ತೆ ಇಲ್ಲಿ. ಓಕೆ, ಆಮೇಲೆ ಪ್ಲೇಸ್ ಬರುತ್ತಾ, ಆಮೇಲೆ ಮೈ ಡಿಯರ್ ಅಂಕಲ್ ಅಂತ ಸಲ್ಯೂಟೇಷನ್ ಬರುತ್ತೆ. ಐ ಗಾಟ್, ಹೌದಾ? ಮೈ ಡಿಯರ್ ಅಂಕಲ್ ಅಂತ ಬರ್ತೇವೆ. ಅದಾದ್ಮೇಲೆ ಇದು ಬಾಡಿ ಆಫ್ ದಿ ಲೆಟರ್ ಬರ್ತೈತಿ. ಐ ರೈಟ್ ದಿಸ್ ಲೆಟರ್ ಟು ಥ್ಯಾಂಕ್ ಯು ಫಾರ್ ಯುವರ್ timely help during my mother's illness. Wow. Dad was out of town and I was alone at home. I was so worried, comma, but you came forward to help me. Beautiful. We had to go to the hospital every day. You helped me a lot in nursing my father preparation. Thanks once again. Beautiful, Rick. Your loving niece, NIECE, niece and nephew ಅಂತ ಬರುತ್ತೆ. ಸಲ್ಮಾ. ಓಕೆ, ಹುಡುಗಿ ಹೆಸರು ಕೊಟ್ಟಿದ್ದಾರೆ. ಈ ರೀತಿ ಬರಬೇಕಾಗಿತ್ತು ಅದು ಫಾರ್ಮೆಟ್. ಹಾಗಾದ್ರೆ ಇದು ಲೆಟರ್ ಯಾವುದ್ರಲ್ಲಿ ಬರ್ತೈತೆ ಹೇಳ್ರಿ? ಈ ಲೆಟರ್ ಪರ್ಸನಲ್ ಲೆಟರ್ ಸೆಕ್ಷನ್ ಅಲ್ಲಿ ಬರುವಂತದ್ದು. ಪರ್ಸನಲ್ ಲೆಟರ್ ಬರ್ತದೆ, ಹೌದೇನು? ಸೊ ಇಲ್ಲಿ ಹಾಗಾದ್ರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ರೈಟ್ ಅ ಪರ್ಸನಲ್ ಲೆಟರ್. ಭಾಳ ಜನ ಏನ್ ಬರಿಬೇಕು ಸರ್ ಪರ್ಸನಲ್ ಅವರು ಕೊಟ್ಟಿದ್ದಾರೆ ನೋಡ್ರಿ, ಡೇಟ್ ಕೊಟ್ಟಿದ್ದಾರೆ, ಆಮೇಲೆ ಪ್ಲೇಸ್ ಹಾಕೋದು, ಡೈರೆಕ್ಟ್ ಲೆಟರ್ ಸ್ಟಾರ್ಟ್ ಮಾಡ್ರಿ. ಫ್ರಮ್ ಟು ಗಿ ಏನು ಬರೋದಿಲ್ಲ, ಸಬ್ಜೆಕ್ಟ್ ಬರೋದಿಲ್ಲ, ಏನು ಬರೋಲ್ಲ. ಸಲ್ಯೂಟೇಷನ್ ಕೂಡ ಮತ್ತೆ ಬರ್ತದೆ, ಮೈ ಡಿಯರ್ ಅಂಕಲ್ ಅಂತ ಹಾಕಿ ಬರಿತೀವಿ. ಓಕೆ, ಇದು ಏನು ಮೈ ರೆಸ್ಪೆಕ್ಟೆಡ್ ಆಗಿರ್ಬೋದು, ಆ ರೀತಿ ಏನೂ ಬರೋದಿಲ್ಲ. ಹಾಗಾದ್ರೆ ಇದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ರಿ. ಆಮೇಲೆ ಇಲ್ಲಿ ಇದನ್ನೇ ಕ್ವಶನ್ ಮಾಡಿ ಕೇಳ್ಬೋದಲ್ಲ. ಸೊ ಯಾರು ಅಂಕಲ್ ಹೆಲ್ಪ್ ಮಾಡಿದಕ್ಕೆ ರೈಟ್ ಲೆಟರ್ ಟು ಶೋಯಿಂಗ್ ಯುವರ್ ಗ್ರಾಟಿಟ್ಯೂಡ್ ಆನ್ ಹಿಮ್ ಅಂತ ಹಿಂಗ ಕೇಳ್ಬೋದಲ್ಲ. ಅದಕ್ಕೆ ನಾ ಹೇಳೋದೇನಂದ್ರೆ ಇದೇ ಲೆಟರ್ ಅನ್ನ ಚೇಂಜಸ್ ಮಾಡ್ಬೋದು. ಅದಕ್ಕೆ ಈ ಫಾರ್ಮಲ್ಲಿ ಚೆನ್ನಾಗಿ ಅರ್ಥ ಓದ್ಕೊಡ್ರಿ. ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ಇವೇ ಸೆಂಟೆನ್ಸ್ ಯೂಸ್ ಮಾಡಿ ಕಲ್ತ್ಕೊಂಡ್ರಿ ಫಸ್ಟಿಗೆ. ಅಂತೀನಿ ಮೊದಲು ಈ ಲೆವೆಲ್ ಅನ್ನ ರೀಚ್ ಆಗೋಣ. ಇದೆಷ್ಟು ಸ್ಟ್ಯಾಂಡರ್ಡ್ ಇದೆ ನೋಡ್ರಿ. ಐ ರೈಟ್ ದಿಸ್ ಲೆಟರ್ ಟು ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ಲಿ ಹೆಲ್ಪ್ ಡ್ಯೂರಿಂಗ್ ಮೈ ಮದರ್ಸ್ ಇಲ್ನೆಸ್. ಹೆಂಗ್ ಮಾಡ್ಲಿಕ್ಕೆ ಆಗತ್ರಿ ನಮ್ಗೆ? ಆಗೋದಿಲ್ರಿ ಟೀಚರ್ಸ್. ನಾವು ಅನ್ಕೋತೀವಿ ಅದು ಸಿಂಪ್ಲಿಫೈ ಮಾಡ್ಬೋದು. ಬಟ್ ಇಷ್ಟು ಸ್ಟ್ಯಾಂಡರ್ಡ್ ಆಫ್ ದಿ ಲೆಟರ್ದು ನಾವು ಮಾಡ್ಲಿಕ್ಕೆ ಅದಕ್ಕೆ ಇದನ್ನ ಫಿಕ್ಸ್ ಮಾಡ್ಕೊಡ್ರಿ. ಬೈ ಚಾನ್ಸ್ ಏನಾದ್ರೂ ಈ ರೀತಿ ಲೆಟರ್ ಕೇಳಿದ್ರೆ ಸಡನ್ ಆಗಿ ಬರೆಯುವಂಥವ್ರು. ಸರ್ ಇದರಿಂದ ಏನೇನು ಲಾಭ? ಬಹಳಷ್ಟು ಲಾಭ ಇದಾವ್ರಿ, ಬಹಳಷ್ಟು ಲಾಭ ಇದಾವ. ನಮ್ಮ ವಿಡಿಯೋಸ್ದಲ್ಲಿ ಸ್ಪೆಷಾಲಿಟಿ ಅದನ್ನೇ, ಸುಮ್ಮನೆ ಕ್ವಶನ್ ಆನ್ಸರ್ ಹೇಳಿಬಿಡುತ್ತಲ್ಲ, ಓನಲ್ಲ ಅದು ಸುತ್ತಮುತ್ತಲು ಇರುವಂತ ಎಲ್ಲವನ್ನು ವಿಚಾರ ಮಾಡ್ತಿರ್ತೇವೆ. ಇಲ್ಲಿ ನೋಡ್ರಿ ಹೆಂಗೆ ಸರ್ ಇದನ್ನ ಬೈ ಚಾನ್ಸ್ ನಾವು ಬಯಾಟ್ ಮಾಡಿದ್ರೆ ಅನ್ಕೊಡ್ರಿ, ನಾನು ಪರ್ಫೆಕ್ಟ್ ಮಾಡ್ಕೊಂಡಿನಿ. ಅದು ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಬಯಾಟ್ ಮಾಡಲೇಬೇಕಾಗತ್ತೆ. ವಾಕ್ಯದ ರಚನೆಗಳು ಬೇಕಾಗ್ತವೆ, ಯಾವ ರೀತಿ ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಬೇಕಾಗಿರ್ತವೆ, ಅದನ್ನ ಬಯಾಟ್ ಮಾಡೋದು ಒಂದ್ಸಲ ಅಷ್ಟೇ. ಆಮೇಲೆ ಅದೇ ನೀವು ದಿನನಿತ್ಯ ಬಳಕೆ ಆಗತ್ತ. ಈ ಒಂದೇ ಒಂದು ಸೆಂಟೆನ್ಸ್ ಎಕ್ಸಾಂಪಲ್ ತಗೋರಲ್ಲ. ಐ ರೈಟ್ ದಿಸ್ ಲೆಟರ್ ಟು ಥ್ಯಾಂಕ್ ಯು. ಎದಕ್ಕೆ? ಫಾರ್ ಯುವರ್ ಟೈಮ್ಲಿ ಹೆಲ್ಪ್. ಯಾವಾಗ? ಡ್ಯೂರಿಂಗ್ ಮೈ ಮದರ್ಸ್ ಇಲ್ನೆಸ್. ಬ್ಯೂಟಿಫುಲ್ ರೀ. 3 ಸೆಂಟೆನ್ಸಸ್ಗಳನ್ನ, ಒಂದು 3 ವಿಚಾರಗಳನ್ನ ಒಂದು ವಾಕ್ಯ ಮಾಡಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ಸ್ಟ್ಯಾಂಡರ್ಡ್ ಮಾಡ್ಲಿಕ್ಕೆ ನಮ್ಮ ಕಡೆನೂ ಒಂದೊಂದು ಮಿಸ್ಟೇಕ್ ಆಗ್ತಾವ್ರಿ. ಏನಾದ್ರು ಬರೆಯಕ್ಕೆ ಹೋದ್ರೆ ಒಂದು ಮಿಸ್ಟೇಕ್ ಆಗ್ತವೆ, ಅದರಲ್ಲೇನು ಇದು ಏನಿಲ್ಲ. ಹಾ, ಅದನ್ನ ನಾನು ಹೇಳೋದು, ಇದನ್ನ ಮೊದಲ ಈ ಎಬಿಲಿಟಿಯನ್ನ, ಈ ಒಂದು ಲೆವೆಲ್ ಅನ್ನ ನಾವು ರೀಚ್ ಮಾಡ್ಕೊಳ್ಳೋಣ. ಅಂದ್ರೆ ನನ್ನ ಅರ್ಥ ಏನು? ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ. ಸರ್ ಅದರಿಂದ ಏನಾಗುತ್ತೆ ಅಂದ್ರೆ ಬೈ ಚಾನ್ಸ್ ನಾನು ಹೇಳಿದೆ ಇದನ್ನೇ ಒಂದು ಕ್ವಶನ್ ರೀತಿ ಮಾಡಿ ನಿಮಗೆ ಎಕ್ಸಾಮ್ ಕ್ವಶನ್ ಕೇಳಿದ್ರಪ್ಪ, ರೈಟ್ ಲೆಟರ್ ಟು ಅಂತ ಹಿಂಗ ಹಿಂಗ ಅಂತ ಬಂದು ಕೊಟ್ಟಿರ್ತಾರೆ ಅನ್ಕೊಂಡು. ಅರೆ ಇದು ಆಲ್ರೆಡಿ ನಂಗೆ ಲೆಟರ್ ಗೊತ್ತಿದೆ ಫಾರ್ಮೆಟ್ ಗೊತ್ತಿದೆ. ಅಷ್ಟೇ ಅಲ್ರಿ, ಕಂಟೆಂಟ್ ಕೂಡ ನಿಮಗೆ ಬಾಯ್ ಇರುತ್ತೆ ರೀ. ನೀಟಾಗಿ ಬರೆಯೋದು ಒಂದೇ ಬಾಕಿ ಇರುತ್ತೆ, ಹೌದೇನಿಲ್ಲ? ಸೊ ಬರೀತೀರಿ, ಬಾರ್ದ ತಕ್ಷಣ ಮುಗೀತಲ್ಲ, ಇನ್ನೇನ್ ಬೇಕ್ರಿ? ಆ ಆರಾಮಾಗಿ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗ್ತಾವ್ರಿ. ಅದನ್ನ ನಾನು ಹೇಳೋದು. ಓಕೆ, ರೈಟ್. ಡ್ಯಾಡ್ ವಾಸ್ ಔಟ್ ಆಫ್ ಟೌನ್ ಅಂಡ್ ಐ ವಾಸ್ ಅಲೋನ್ ಅಟ್ ಹೋಮ್. ಇದನ್ನು ಮುಗಿಸಿ ಇವರ್ ಲವಿಂಗ್ ನೀಸ್ ಅಂಡ್ ಸಲ್ಮಾನ್ ಅಂತ ಬರೆದು ಮುಗಿಸ್ಬೇಕು. ಓಕೆ, ರೈಟ್. ಸೊ ಇನ್ನ ಪಪ್ಪು ವಾಂಟೆಡ್ ಟು ರೈಟ್ ಅ ಲೆಟರ್ ಟು ಹಿಸ್ ಗ್ರ್ಯಾಂಡ್ ಫಾದರ್. ಇಲ್ಲಿ ಮಹತ್ವ ನೋಡ್ರಿ, ಅದೇ ರೀತಿ ಪಪ್ಪು ಬರೀತಾರಂತ ಗ್ರ್ಯಾಂಡ್ ಫಾದರ್ಗೆ. ಬಟ್ ಈ ವಾಸ್ ನಾಟ್ ಶ್ಯೂರ್ ಅಬೌಟ್ ದ ಚಾಯ್ಸ್ ಆಫ್ ವರ್ಡ್ಸ್. ಅದನ್ನ ಶಬ್ದಗಳು ಸಿಗುತ್ತಲ್ಲ, ಯೂಸ್ ದ ವರ್ಡ್ಸ್ ಇನ್ ಬ್ರಾಕೆಟ್ಸ್ ಅಂಡ್ ಹೆಲ್ಪ್ ಪಪ್ಪು ಕಂಪ್ಲೀಟ್ ದ ಲೆಟರ್ ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಮಕ್ಕಳಿಗಾಗಿ ಕೊಡುವಂತ ಲೆಟರ್. ನಮ್ಮ ಟೀಚರ್ಸ್ ಕೊಡ್ಬೇಕಾದ್ರೆ ಡೈರೆಕ್ಟ್ ಆಗಿ ರೈಟ್ ಅ ಲೆಟರ್, ಇಮ್ಯಾಜಿನ್ ಯುವರ್ ಪಪ್ಪು ಅಂತ ಹಿಂಗ ಕೊಟ್ಟು, ರೈಟ್ ಎ ಲೆಟರ್ ಟು ಯುವರ್ ಗ್ರ್ಯಾಂಡ್ ಫಾದರ್ ಅಂತ ಹಿಂಗ ಕೊಟ್ಟು ಅದನ್ನ ಬರೀ. ಸೊ ಇದೇ ಲೆಟರ್ ಅನ್ನ ಅವರು ಕ್ವಶನ್ ಮಾಡಿ ಕೇಳ್ಬೋದು. ಈ ಎಕ್ಸಾಂಪಲ್ ವರ್ಡ್ಸ್ ಅವ್ರು ಕೂಡ ಡೋಂಟ್ ವರಿ ಆಗಿರ್ಬೋದು, ಲಾಂಗ್ ಲೈಫ್ ಆಗಿರ್ಬೋದು, ಹ್ಯಾಪಿ ಬರ್ತ್ಡೇ ಆಗಿರ್ಬೋದು, ಸ್ಟಡೀಸ್, ಗುಡ್ ಹೆಲ್ತ್, ಮಾನಿಟರ್, ಗ್ರ್ಯಾಂಡ್ ಮಾ, ಟೇಕ್ ಕೇರ್, ಪ್ರೌಡ್, ಇವೆಲ್ಲವೂ ವಿಷಯವನ್ನು ಕೊಟ್ಟಿದ್ದಾರೆ. ಸೊ ಅವ್ರು ಈ ರೀತಿ ಲೆಟರ್ ಕೊಟ್ಟಿದ್ದಾರೆ. ಅದೇನು ಹಿಂಗ್ ಕೊಟ್ಟಿದ್ದಾರೆ ಅವರೆಲ್ಲನು.
ಓಕೆ. ಸೊ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡೋದು ಇದು ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳಿಗಾಗಿ. ಆದ್ರೆ ನಮ್ಮ ಟೀಚರ್ಸ್ ಕೊಡ್ಬೇಕಾದ್ರೆ ಕ್ವೆಶ್ಚನ್ ಮಾಡಿ ಕೊಡ್ತಾರೆ. ಅದನ್ನ ನೀವು ಡೈರೆಕ್ಟಲ್ಲಿ ಹೇಳ್ಕೊಡಿ. ಇಲ್ಲಿನೂ ನಾನು ಅದೇ ಹೇಳ್ತೀನಿ. ಮೊದಲು ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ರಪ್ಪ. ಸೊ, ಏನಿದೆ ಮೈಸೂರು ಡೇಟ್ ಹಾಕ್ತೀವಿ. ಡೇಟ್ ಫಾರ್ಮ್ಯಾಟ್ ಇದೆ 14 ನವೆಂಬರ್ ಅಂತ ಹಾಕ್ರಿ, 2016 ಅಂತ ಅಥವಾ ಯಾವ ಡೇಟ್ ಅಂತ ಹಾಕ್ರಿ. ಡಿಯರ್ ಗ್ರಾಂಡ್‌ಪಾ ಅಂತ ಬರಿತೀವಿ. ಬಂತು ಸ್ಟಾರ್ಟ್ ಮಾಡ್ರಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಅಂತ ಹೇಳಿ. ವಾವ್! ಫೀಲ್ ಸೋ ಪ್ರೌಡ್ ಟು ಹ್ಯಾವ್ ಅ ಗ್ರಾಂಡ್‌ಫಾದರ್ ಲೈಕ್ ಯು. ವಾಹ್! ಅರೆ ವಾಹ್! ಎಂತ ವಾಕ್ಯಗಳ್ರಿ. ಹ್ಮ್. I feel so proud to have a grandfather like you. I'm happy you are blessed with good health and long life. Beautiful. ಸಲ್ಯೂಟ್ ಹೊಡ್ಲೇಬೇಕಲ್ಲ. ಸೊ ಇಂಥ ವಾಕ್ಯಗಳನ್ನ ನೀವು ಏನೋ ಬಳಸಿದ್ದಾದಲ್ಲಿ ಇವಾಗ ಲೇಟೆಸ್ಟ್ ಫುಲ್ ಖುಷಿ ಆಗುತ್ತ್ರಿ. ಐ ಆಮ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್ ನೌ. ಐ ಆಮ್ ಡೂಯಿಂಗ್ ವೆಲ್ ಇನ್ ಮೈ ಸ್ಟಡೀಸ್. ಐ ಟೇಕ್ ಪಾರ್ಟ್ ಇನ್ ಡಿಫರೆಂಟ್ ಆಕ್ಟಿವಿಟೀಸ್ ಇನ್ ಮೈ ಸ್ಕೂಲ್. You know, I am selected as the monitor of the class. Grandpa, your papa will make you feel proud and happy always. Wow. As is well at home. Sorry, all is well at home. How is grandma? Don't worry. We'll come there during Deepavali holidays. Let's enjoy it. What a beautiful day. A very happy birthday once again, grandpa. Take care. Huh? He was spoken. ಅಂತ ಲೆಟರ್. ಏನ್ ಸರ್ ನೀವು ಬಾಯಟ್ ಬಾಯಟ್ ಅಂತೀರಲ್ಲ? ಹೌದ್ರಿ. ಇವಾಗ ನಮ್ಮ ಮಕ್ಕಳಿಗೆ ಏನ್ ಹೇಳ್ತಿದ್ದೇವೆ ಅಂದ್ರೆ, ಒಂದು ಲೆಟರ್ ಫಾರ್ಮ್ಯಾಟ್ ಬರ್ದು ಕೊಡ್ತಿದ್ದೀವಿ. ಯಾವುದು ಒಂದು ಲೀವ್ ಲೆಟರ್ ಆಗಿರ್ಬೋದು. ಫಸ್ಟ್ ಒಂದು ನಾವು ಮಾಡೆಲ್ ಬರ್ದು ಕೊಡ್ತಿದ್ದೀವಿ. ನೀವು ಇದಕ್ಕೆ ತಕ್ಕಂತೆ ಇಲ್ಲಿ ಚೇಂಜ್ ಮಾಡ್ರಿ ಬರೀರಿ. ಆ ಮಕ್ಳು ಏನ್ ಮಾಡ್ತಾವ್ ಸ್ಟಾರ್ಟಿಂಗ್ 6th ಇರ್ಬೇಕಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ತಾವೇ ಬರ್ತಿದ್ರು. ಕೆಲವೊಮ್ಮೆ ತಮ್ಮದೇ ಓನ್ ಆಗಿ ಕ್ರಿಯೇಟ್ ಮಾಡ್ತಿದ್ರು. ಆ ಲೆವೆಲ್ ಅವ್ರು ರೀಚ್ ಆದ ನಂತರ ಅಲ್ಲಿವರೆಗೆ ಏನ್ ಮಾಡ್ತಿದ್ರು ನಮ್ಮದು ಏನಿದೆ ಕಾಪಿ ಪೇಸ್ಟ್ ಮಾಡ್ತಾ ಇದ್ರು. ಹೌದೇನ್? ನಾನು ಹೇಳೋದದನ್ನೇ ಈ ಒಂದು ಲೆಟರ್‌ನ ಮೊದಲು ನಾವು ಆ ಲೆವೆಲ್ ರೀಚ್ ಮಾಡ್ಕೊಳ್ರಿ. ಅದಾದ ನಂತರ ನೀವೇ ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀರಿ. ಅದೇನು ತೊಂದ್ರೆ ಇಲ್ಲ. ರೈಟ್. So, write a letter to your friend or cousin about a story or drama, TV program or film, something that you liked ಅಂತ ಲೆಟರ್ ಕೊಡ್ಬೋದ್ರಿ. ಒಂದು ಸ್ಟೋರಿ ಬಗ್ಗೆ ಬರೀರಿ ನಿಮ್ಮ ಲೆಟರ್ ಕಸಿನ್‌ಗೆ ಅಥವಾ ಫ್ರೆಂಡ್‌ಗೆ. ಸೊ, ಡ್ರಾಮಾ ಬಗ್ಗೆ ಬರೀರಿ, ಟಿವಿ ಪ್ರೋಗ್ರಾಮ್ ಬಗ್ಗೆ ಬರೀರಿ, ಫಿಲ್ಮ್ ಬಗ್ಗೆ ಬರೀರಿ. ಓಕೆ. ಸೊ, ಇಲ್ಲಿ ಕೊಟ್ಟಿದ್ದೀವಿ ವಿಜಯಪುರ ಅಂತ ಕೊಟ್ಟು ಡೇಟ್ ಅಂತ ಹಾಕಿ ಮಧ್ಯ ರಮೇಶ್ ಅಂತ ಕೊಟ್ಟು. ಹೌದಾ? ಹೌ ಆರ್ ಯು? ಐ ಹೋಪ್ ಯು ಆರ್ ಫೈನ್ ಆಂಡ್ ಡೂಯಿಂಗ್ ವೆಲ್ ಇನ್ ಯುವರ್ ಸ್ಟಡೀಸ್. ಐ ಆಮ್ ಆಲ್ಸೋ ಫೈನ್ ಹಿಯರ್. ಫಸ್ಟ್ ಒನ್ ಇವಿಷ್ಟು ಇರಲೇಬೇಕು. ಇದು ಫಿಕ್ಸ್ ಇದು. ಯಾರಿಗಾರ ಬರೀರಿ ಇದು ಫಿಕ್ಸ್ ಆಗಿ ಮಾಡ್ಕೋ. ಓಕೆ. ರೈಟ್ ಫ್ರೆಂಡ್ಸಿಗೆ ಬರೆಯೋದು. ಲಾಸ್ಟ್ ಸಂಡೇ ಏನಾಯ್ತು ಅದನ್ನ ಹಾಕ್ತಾ ಇದೀವಿ. ಕಾಮ ಗಿಮ ಕರೆಕ್ಟಾಗಿ ಕೊಟ್ಟಿದ್ದೀವಿ. Last Sunday, I watched a very interesting TV program about space and planets. It was telecast on National Geographic Channel. I liked it very much because it gave a lot of information about astronauts ಆಗಿರ್ಬೋದು, astronauts spelling ನೋಡ್ರಿ, ASTRONAUTS, rockets ಆಗಿರ್ಬೋದು, the solar system ಆಗಿರ್ಬೋದು. ಅಷ್ಟಲ್ಲ, the visuals were amazing and the program was very informative ಅಂತ ಕೊಟ್ಟಿದ್ದೀನಿ. I watched it along with my parents and we all enjoyed it. After watching the program, I developed more interest in science and space. I wish you could also watch it with me someday. How are your parents? Convey my regards to them. ಇದು ಕಾಮನ್ ಆಗಿದೆ ಅಂತ. ರೈಟ್ ಬ್ಯಾಕ್ ಟು ಮೀ ಸೋನ್ ಅಂತ ಕೊಟ್ಟಿದ್ದೀವಿ. ಲವಿಂಗ್ಲಿ ವಾಸ್ ಅಂತ ಬಂದು ರಾಹುಲ್ ಅಂತ ಕೊಟ್ಟಿದ್ದೀವಿ. ಸೊ ಈ ರೀತಿ ಲೆಟರ್ಗಳನ್ನ ಪ್ರಾಕ್ಟೀಸ್ ಮಾಡಿ ಈ ರೀತಿ ಬೇರೆ ಬೇರೆ ಕೇಳ್ಬೋದು. Next, as one speaking, then you will find the following contact forms in the letter written by the Obama. ಇದು ಆ ಲೆಟರ್ ಆ ಲೆಸನ್ ಓದಲ್ಲ. ಲೆಟರ್ ಟು ಲೆಟರ್ ಬೈ ಒಬಾಮಾ ಏನಿದೆ ನೋಡ್ರಿ. ಸೊ ಅದರಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಫಾರ್ಮ್ಸ್ಗಳನ್ನ ನೋಡ್ತೀವಿ. ಅಂದ್ರೆ ಸಂಕ್ಷಿಪ್ತ ಫಾರ್ಮ್ಸ್ಗಳನ್ನ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಡಂಟ್ ನೋಡ್ತೀವಿ, ಶುಡ್ ನಾಟ್ ಆಗೋದು. ಹ್ಯಾಸರ್ ನೋಡ್ತೀವಿ, ಹ್ಯಾಸ್ ನಾಟ್ ಅದು. ಸೊ ವಿ ಹಾವ್ ಇದು, ಐ ವುಡ್ ಆಗಿರ್ಬೋದು. ಸೊ ಇಂಥ ಕಾಂಟ್ಯಾಕ್ಟ್ ಫಾರ್ಮ್ನ ನೋಡ್ತೀವಿ. ಹಾಗಾದ್ರೆ ಇಂಥವ್ನು ನೀವು ಕಲೆಕ್ಷನ್ ಮಾಡಿ ಅಂತ ಕೇಳ್ತಾರೆ. ಅವರು ಎಕ್ಸಾಮ್ದಲ್ಲಿ ಬೇಕಾಗಿ ಕೇಳ್ಬೋದು. ನಾನು ಸ್ವಲ್ಪ ಕೊಟ್ಟಿದ್ದೇನೆ ಇಲ್ಲಿ. ಸೊ ಐ ಡೋಂಟ್ ಕ್ಯಾನ್ಟ್ ಇಟ್ ಈಸ್ ದಟ್ ಈಸ್ ವಿ ಆರ್. ಓಕೆ. ಸೊ ವಿ ಆರ್ ನೋಡ್ರಿ ಇದು ಈಸ್ ನಾಟ್, ಡಿಡ್ ನಾಟ್, ದೇ ವಿಲ್ ಇವು ಅರ್ಥ ಕೊಟ್ಟಿದ್ವಿ. ಸೊ ಸಿಂಪಲ್ ಆಗಿ ನಮ್ಮ ಮಕ್ಕಳಿಗೆ ಇರುವಂಥ 6th ಕ್ಲಾಸ್ ಇಷ್ಟು ಬೇಕು. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ ನಾನು ವಿಚಾರ ಮಾಡೋರು. ಸೊ ಇದನ್ನೇ ಹೆಂಗ್ ರೀತಿ ಕ್ವಶನ್ ಕೇಳ್ಬೋದು, ಎಕ್ಸ್ಟ್ರಾ ಬೇಕಲ್ಲ ಅಂತೇಳಿ ನಾನು ಮತ್ತೆ ಎಲ್ಲ ವರ್ಬ್ ಫಾರ್ಮ್ಸ್ಗಳನ್ನ ಕಲೆಕ್ಷನ್ ಮಾಡಿಕೊಂಡು ಅದನ್ನ ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ ಬಿ ಫಾರ್ಮ್ಸ್ ಕಾಂಟ್ರಾಕ್ಟ್ ಫಾರ್ಮ್ಸ್ ಕೇಳ್ಬೇಕು. ಐ ಆಮ್ ಇದ್ದದ್ದು ಐ ಆಮ್,
ಬ್ಯೂಟಿಫುಲ್ ರೀ. ಇವ ಹೌದೇನಿಲ್ಲ? ಈಸ್, ಶೀಸ್ ಇದು 2 ರೀತಿ ಬರ್ತಾವ. ಇದು ಆಮೇಲೆ ಹೇಳ್ತೀನಿ ನಿಮಗೆ. She's, it's, we are, they are. So context forms, be forms. Okay, ham is have. In how forms ನೋಡ್ರಿ. I, you same ಬರ್ತಾವ. ಹೌದೇನು? We have, they have, he has, she has. He has ನೋ ಬರ್ತೈತೆ, he is ನೋ ಬರ್ತೈತೆ. ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಅದನ್ನ ಹೇಳ್ತೀನಿ ಅಂದೆ ನಾನು. She has, ನೋಡ್ರಿ. It has, it's. ಇನ್ನು ಥರ್ಡ್ ಒನ್ ಹ್ಯಾಡ್ ಅಥವಾ ವುಡ್ ಕಾಂಟ್ರಾಕ್ಟ್ ಫಾರ್ಮ್ಸ್ ನೋಡ್ರಿ. ಎರಡು ಕೂಡಿ ಒಂದೇ ಬರ್ತೈತದೆ. ಹ್ಯಾಡ್ನು ಹೌದು, ವುಡ್ನು ಹೌದು. ನೆಮ್ದಿಟ್ಟು ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ರಿ ಅದನ್ನ. ಓಕೆ ಟೀಚರ್ಸ್. ಐ ಹ್ಯಾಡ್ನು ಅನ್ಬೋದು, ಐ ವುಡ್ನು ಅನ್ಬೋದು. ಸೆಂಟೆನ್ಸ್ ನೋಡ್ಕೊಂಡು ಗೊತ್ತಾಗ್ತೈತಿ. ಯು ಹ್ಯಾಡ್ನು ಅನ್ಬೋದು, ಯು ವುಡ್ನು ಅನ್ಬೋದು. ಹಿ ಹ್ಯಾಡ್ನು ಅನ್ಬೋದು, ಹಿ ವುಡ್ನು ಅನ್ಬೋದು. ಶಿ ಹ್ಯಾಡ್ ಅಥವಾ ಶಿ ವುಡ್. ಇಟ್ ಹ್ಯಾಡ್ ಅಥವಾ ಇಟ್ ವುಡ್. ವಿ ಹ್ಯಾಡ್ ಅಥವಾ ವಿ ವುಡ್. ದೇ ಹ್ಯಾಡ್ ಅಥವಾ ದೇ ವುಡ್. ಎಲ್ಲವೂ ಬಂದಿದೆ. ಯಾವುದನ್ನು ಬಿಡ್ತಾ ಇಲ್ಲ. ಓಕೆ. ಫೋರ್ತ್ ಒನ್ ವಿಲ್ ಕಾಂಟ್ರಾಕ್ಟ್ಸ್ ನೋಡ್ರಿ. ಐಲ್, ಇಲ್, ಹೀಸ್, ಇಲ್, ಶಿಲ್, ಇಟ್ಲ್, ವಿಲ್, ದೇ ವಿಲ್. ಸೊ ಅದರದ್ದು ಕಾಂಟ್ರಾಕ್ಟ್ ಫಾರ್ಮ್ಸ್ ಕೊಟ್ಟಿದ್ದೀನಿ ವಿಲ್ ಕಾಂಟ್ರಾಕ್ಷನ್ಸ್. ಇನ್ನು ನೆಗೆಟಿವ್ ಕಾಂಟ್ರಾಕ್ಟರ್ ನೋಡ್ರಿ. ಇಸ್ ನಾಟ್ ಇದು ಇಸಂಟ, ಆಂಟ, ವಸಂಟ, ವಾಂಟ, ಡೋಂಟ, ಡಸಂಟ, ಡಿಡಂಟ, ಹವಂಟ, ಹ್ಯಾಸಂಟ, ಹ್ಯಾಡಂಟ. ಸೊ ನೆಗೆಟಿವ್ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನಷ್ಟು ಅದಾವ. ಓಂಟ್ ಆಗುತ್ತೆ ನೋಡ್ರಿ. ವಿಲ್ ನಾಟ್ ಓಂಟ್ ಆಗುತ್ತೆ. ಸ್ಟಾರ್ ಮಾರ್ಕ್ ಆಗಿರ್ಬೋದು. ಉಡಂಟ್ ಇದು ಉಡಂಟ್ನೆ. ಶಾಂಟ್ ಅದು ಶಾಲ್ ನಾಟ್ ಇದು ಶಾಂಟ್ ಆಗುತ್ತಾ. ಶುಡಂಟ್ ಆಗುತ್ತಾ. ಕಾಂಟ್, ಕುಡಂಟ್, ಮೆಂಟ್, ರೇರ್, ವೆರಿ ರೇರ್ ಇದು. ಮೇ ನಾಟ್ ಮೆಂಟ್, ವೆರಿ ರೇರ್ ಇದು. ಇದೇನಲ್ಲ. ಆ್ಯಂಡ್ ಮಟನ್, ಮಜಂಟ್ ಆಗುತ್ತೆ. ಇವು ಎಲ್ಲಿ ಯೂಸ್ ಮಾಡ್ತಾರೆ? ಮಿಡಂಟ್ ಆಗುತ್ತೆ. ಓಕೆ, ಇದು ಯೂಸ್ ಮಾಡ್ತೀವಿ. ರೈಟ್. ಸೊ ನೆಗೆಟಿವ್ ಕಾಂಟ್ಯಾಕ್ಟ್ ಫಾರ್ಮ್ಸ್ ಆಯಿತು. ಇನ್ನು ಸ್ಪೆಷಲ್ ಸ್ಪೋಕನ್ ಕಾಂಟ್ರಾಕ್ಷನ್ಸ್ ನೋಡೋಣ. ಲೆಟಸ್ ಇದು ಲೆಟ್ಸ್ ನೋಡ್ರಿ, ಯಾವುದನ್ನು ಬಿಡ್ತಾ ಇಲ್ಲ. ದಟ್ ಈಸ್ ಇದು ದ್ಯಾಟ್ಸ್, ದೇರ್ ಇಸ್ ಇದು ದೇಸ್, ಹಿಯರ್ ಈಸ್, ವಾಟ್ ಈಸ್, ಹೂ ಈಸ್, ವೇರ್ ಈಸ್, ಹೌ ಈಸ್. ಎಲ್ಲವನ್ನ ಕೊಡ್ತಾ ಇದ್ದೀನಿ. ಓಕೆ. ಇನ್ನು ಇಂಪಾರ್ಟೆಂಟ್ ನೋಟ್ಸ್ ಹೇಳ್ಬೇಕಾದ್ರೆ ಸಮ್ ಕಾಂಟ್ರಾಕ್ಷನ್ ಕ್ಯಾನ್ ಹ್ಯಾವ್ ಟೂ ಮೀನಿಂಗ್ಸ್ ಇರ್ತವೆ. ಎಕ್ಸಾಂಪಲ್ ಈಸ್ ಆಗ್ಬೋದು, ಹಿ ಹ್ಯಾಸ್ ಆಗ್ಬೋದು ಅಂತ ಹೇಳಿದ್ದೀನಿ. ಶುಡ್ ಆಗ್ಬೋದು, ಶಿ ಹ್ಯಾಡ್ ಆಗ್ಬೋದು. ಐ ಹ್ಯಾಡ್ ಆಗ್ಬೋದು, ಐ ವುಡ್ ಆಗ್ಬೋದು. ದ ಮೀನಿಂಗ್ ಡಿಪೆಂಡ್ಸ್ ಆನ್ ದ ಸೆಂಟೆನ್ಸ್ ರೀ. ಇದನ್ನೇ ನಾನು ಹೇಳಿದ್ದೀನಿ. ಮೀನಿಂಗ್ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಸ್ ಗೋಯಿಂಗ್ ಟು ಸ್ಕೂಲ್. ಈಸ್ ಆಗುತ್ತೆ. ಯಾಕೆ ಗೊತ್ತೇನು? ಗೋಯಿಂಗ್ ಇದೆ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಆಗುತ್ತಾ, ಅದಕ್ಕಾಗಿ. ಆಮೇಲೆ ಈಸ್ ಫಿನಿಶ್ಡ್ ಹೋಮ್ ವರ್ಕ್ ಅದೇ ವಿ3 ಇದೆ ರೀ. ಈಸ್ ಹೆಂಗತ್ತೆ, ಹ್ಯಾಸ್ ಆಗುತ್ತಾ. ಹಿಂಗೆ ಡಿಪೆಂಡ್ ಅಪಾನ್ ದಿ ಸೆಂಟೆನ್ಸ್ ಫಾರ್ಮೇಶನ್. ಆ್ಯಂಡ್ ಐ ವುಡ್ ಲೈಕ್ ಟೀ ಇದೆ, ಐ ವುಡ್ ಆಗುತ್ತಾ. ಯಾಕೆ ಸರ್ ಅಂತಂದ್ರೆ ಕಂಪ್ಲೀಟೆಡ್ ಅಂತ ಬಂದಿದ್ದಾರೆ, ಪಾಸ್ಟ್ ಟೆನ್ಸ್ ಆಗ್ತಿತ್ತು, ಪರ್ಫೆಕ್ಟ್ ಟೆನ್ಸ್ ಆಗ್ತಿತ್ತು, ಅದಕ್ಕೆ ಹ್ಯಾಡ್ ಅಂತ ಯೂಸ್ ಮಾಡ್ತಿದ್ದೇವೆ. ಸೊ ಈ ಡಿಪೆಂಡ್ ಅಪಾನ್ ದ ಸೆಂಟೆನ್ಸ್ ಮೇಲೆ ಸೊ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ರೈಟ್. ಇದೊಂದು ಎಕ್ಸ್ಟ್ರಾ ಇಂಪಾರ್ಟೆಂಟ್ ನೋಟ್. ಇನ್ನ ಪ್ರಾಕ್ಟೀಸ್ ರೀಡಿಂಗ್ ದ ಫಾಲೋಯಿಂಗ್ ಡೈಲಾಗ್ ನ ಪ್ರಾಕ್ಟೀಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಐಸ್ ಕ್ರೀಮ್ ಅಂತ ಕ್ವಶನ್ ಕೇಳ್ತಾರೆ. ಅನಿಲ್, ಐ ಹ್ಯಾವ್ ಗಾಟ್ ಅ ವೆರೈಟಿ ಆಫ್ ಫೇವರಿಟ್ ಫ್ಲೇವರ್ಸ್ ಫಾರ್ ಯು ಟು ಚೂಸ್ ಫ್ರಮ್ ಅಂತ. ಐ ಹ್ಯಾವ್ ಗಾಟ್ ಸ್ಟ್ರಾಬೆರಿ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು ಅಂತ ಅನಿಲ್ ಹೇಳ್ತಾರೆ. ಆಮೇಲೆ ಅವರೇ ಕೊಟ್ಟಿದ್ದು ಸ್ನೇಹ ಅಥವಾ ವಾವ್ ವಾಟ್ ಅ ಚಾಯ್ಸ್ ಯು ಹ್ಯಾವ್. ಐ ವಿಶ್ ಐ ಕುಡ್ ಬಟ್ ಐ ಜಸ್ಟ್ ಕಾಂಟ್. ಐ ಆಮ್ ಆನ್ ಡಯಟ್ ಅಂತ ಹೇಳ್ತಾರೆ. ಐ ಆಮ್ ಆನ್ ಡಯಟ್ ಅಂತ. ಸೊ ಅಂದ್ರೆ ಕಮ್ ಆನ್, ಇಟ್ಸ್ ಜಸ್ಟ್ ಅ ಬೈಟ್. ಇಟ್ ಡಸಂಟ್ ರಿಯಲಿ ಹರ್ಟ್ ಟು ಹ್ಯಾವ್ ಜಸ್ಟ್ ಅ ಬೈಟ್ ಅಂತ ಹೇಳ್ತಾರೆ. ಸ್ನೇಹ ಹೇಳ್ತಾರೆ, ಐ ವುಡ್ ಬೆಟರ್ ನಾಟ್, ಪ್ಲೀಸ್ ಡೋಂಟ್ ಅಟೆಂಪ್ಟ್ ಮೀ ಅಂತ ಹೇಳ್ತಾರೆ. ಫೈನ್ ದೆನ್ ಐ ಗಿವ್ ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ ಸರ್, ಅದನ್ನೇ ಕೊಟ್ಟಿದ್ದಾರೆ. ಏನ್ ಸ್ಪೆಷಲ್ ಅಂದ್ರೆ ಅನಿಲ್ ಮತ್ತು ಸ್ನೇಹದ ಕನ್ವರ್ಸೇಷನ್ ಬರೀರಿ ಹಿಂಗೆ ಅಂತ ಕೊಡಕ್ಕೆ ಹೇಳಿದ್ರೆ ಇದನ್ನ ಈ ಫಾರ್ಮೆಟ್ ನ ಯೂಸ್ ಮಾಡ್ರಿ. ಸೊ ಈ ಕಂಟೆಂಟ್ ಅನ್ನ ಯೂಸ್ ಮಾಡಿ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ. ಡೈಲಾಗ್, ಇನ್ನೊಂದು ಡೈಲಾಗ್ ನಾವು ಕೊಡೋದು. ರವಿ, ವುಡ್ ಯು ಲೈಕ್ ಟು ಪ್ಲೇ ಬ್ಯಾಡ್ಮಿಂಟನ್ ದಿಸ್ ಈವ್ನಿಂಗ್ ಅಂತ ಕೇಳ್ತಾನೆ. ಯಾರಿಗೆ? ಮೀನಾಗೆ. ಸೊ ಐ ವುಡ್ ಲವ್ ಟು ಬಟ್ ಐ ಹ್ಯಾವ್ ಟು ಫಿನಿಶ್ ಮೈ ಹೋಮ್ ವರ್ಕ್ ಅಂತ ಹೇಳ್ತಾರೆ. ಸೊ ರವಿ, ಕಮ್ ಆನ್, ವಿ ಕ್ಯಾನ್ ಪ್ಲೇ ಫಾರ್ ಜಸ್ಟ್ ಹಾಫ್ ಆನ್ ಅವರ್ ಅಂತ ಹೇಳ್ತಾರೆ. ಮೀನಾ, ನೋ, ಐ ಡನ್ ಬೆಟರ್ ಕಂಪ್ಲೀಟ್ ಮೈ ವರ್ಕ್ ಫಸ್ಟ್ ಅಂತ ಹೇಳ್ತಾಳೆ. ಸೊ ಆಲ್ ರೈಟ್ ದೆನ್ ವಿಲ್ ಪ್ಲೇ ಟುಮಾರೋ ಅಂತ. ಸೇಮ್ ಅದೇ ರೀತಿ ಸಿಚುವೇಶನ್ ಅಂತದ್ದು ಕೊಟ್ಟಿದ್ದೀನಿ. ಮೀನಾ, ಶೋ ದಟ್ ಸೌಂಡ್ಸ್ ಗ್ರೇಟ್ ಅಂತ ಹೇಳ್ತಾರೆ. ಇನ್ ಡೈಲಾಗ್ 2 ದಲ್ಲಿ ಎಕ್ಸ್ಟ್ರಾ ನಾವು ಕೊಟ್ಟಿದ್ದು. ಸೊ ಅವರು ವುಡ್ ಯು ಲೈಕ್ ಟು ವಾಚ್ ಅ ಮೂವಿ ದಿಸ್ ಈವ್ನಿಂಗ್ ಅಂತ ಹೇಳ್ತಾರೆ. ಕಿರಣ್ ಅಂತ, ಐ ವಿಶ್ ಐ ಕುಡ್ ಬಟ್ ಐ ಹ್ಯಾವ್ ಟು ಸ್ಟಡಿ ಫಾರ್ ಮೈ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಅರುಣ್ ಅಂತ, ಕಮ್ ಆನ್ ಇಟ್ ವಿಲ್ ಬಿ ಫನ್ ಅಂತ ಹೇಳ್ತಾರೆ. ಸೊ ಕಿರಣ್, ಐ ವುಡ್ ಬೆಟರ್ ನಾಟ್ ಮೈ ಎಕ್ಸಾಮ್ಸ್ ಆರ್ ನಿಯರ್ ಅಂತ ಹೇಳ್ತಾನೆ. ಸೊ ಅರುಣ್, ಅಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ಅದಕ್ಕೆ ಕಿರಣ್, ಶೋರ್, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಅಂತ ಹೇಳ್ತಾರೆ. ಈ ಎಲ್ಲ ಡೈಲಾಗ್ದಲ್ಲಿ ಒಂದು ಮಾರಾಲಿಟಿ ಇದೆ ರೀ. ಏನ್ ಮಾರಾಲಿಟಿ ಅಂದ್ರೆ ನನಗೆ ಈಗ ಅನ್ಸಿದ್ದನ್ನು ಹೇಳ್ತಾ ಇದ್ದೀನಿ. ಎಲ್ಲೋ ಸ್ಕ್ರಿಪ್ಟ್ ಇದೆ ಏನಲ್ಲ.
ಏನ್ ಮಾಡೋಣ ಅಂದ್ರೆ ಅಲ್ಲಿ ನೋ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಎಕ್ಸಾಂಪಲ್ ನಾವು ಏನೋ ಓದ್ತಾ ಕೂತ್ಕೊಂಡಿರ್ತೇವೆ, ಇವತ್ತು ಪಿಕ್ಚರ್ ನೋಡೋಣ ಬಾ ಅಂತ ನಮ್ಮ ಫ್ರೆಂಡ್ ಕರೀತಾನ. ಇಲ್ಲಪ್ಪ ಓದೋದೈತೆ ಅಂತ ಫಸ್ಟ್ ಹೇಳ್ತೇವೆ. ಏ ಬಾರೋ ಆಮೇಲೆ ಓದೋದಾಯ್ತು ಅನ್ನೋ ತಯಾರಿನೇ ರೆಡಿನೇ. ಓಕೆ. ರೆಡಿಯಾಗಿ ಆಯ್ತು ಇದನ್ನ ಕ್ಯಾನ್ಸಲ್ ಮಾಡಿ ಸ್ಟಡಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಥವಾ ಏನೋ ಬರ್ಕೋತ ಕೂತಿರ್ತೇವೆ, ಫ್ರೆಂಡ್ ಬರ್ತಾನ ಟೀ ಕುಡಿಯಕ್ಕೆ ಹೋಗೋಣ ಬಾ. ಇಲ್ಲಪ್ಪ ನಂದು ಬರೀದಿದೆ, ಎಕ್ಸ್ಟ್ರಾ ವರ್ಕ್ ಇದೆ ಹಂಗೆ ಹಿಂಗೆ ಅಂತ. ಏ ಬಾರೋ ಒಂದು 10 ಮಿನಿಟ್ಸ್ ಹೋಗ್ಬರೋಣ ಅದಕ್ಕೇನಾಗತ್ತೆ ಅಂತ. ಅಲ್ಲ ಆಯ್ತು ಇದು ಕ್ಯಾನ್ಸಲ್ ಮಾಡಿದೆ ಹೋಗ್ತೇವೆ. ಸೊ ಇಲ್ಲಿ ನನಗೆ ಲೈಕ್ ಆಗುವಂಥದ್ದು ಕಾನ್ಸೆಪ್ಟ್ಸ್‌ಗಳು ಅಂತಂದ್ರೆ, ಆ ನೋ ಅನ್ನೋದನ್ನ ಎಷ್ಟ್ ಚೆನ್ನಾಗಿ ಬೆಟರ್ ವೇದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವು ಕಲ್ತ್ಕೋಬೇಕಾಗತ್ತೆ ಅನ್ನೋದನ್ನ ನೆಕ್ಸ್ಟ್. ಓಕೆ ರೈಟ್. ಇಲ್ಲಿಗೆ ಇಂದ ಮುಗಿಸ್ತೀನಿ. ಖುಷಿ ಅನ್ನಿಸ್ತು ನನಗಂತೂ. ನಿಮಗೇನು ಅನಿಸ್ತದೆ ಕಮೆಂಟ್ ತಿಳಿಸ್ರಿ. ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ, ಅಥವಾ ಅಡಿಷನಲ್ ಏನಾದ್ರು ಮಿಸ್ಟೇಕ್ಸ್ ಇದ್ರು ಕೂಡ ತಿಳಿಸ್ರಿ. ವಿತ್ ಪ್ರೂಫ್ ಕೆ ಸಾಥ್ ತಿಳಿಸ್ತಾ ಬನ್ನಿ ಅಂತ ಹೇಳ್ತಾ, ನಮ್ಮ ಮೆಂಬರ್‌ಶಿಪ್ ತಗೊಳ್ಳೋಂಥ ಎಲ್ಲ ಟೀಚರ್ಸ್‌ಗೆ PDF ಫಾರ್ಮ್ಯಾಟ್‌ನ ಹಾಕ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಮತ್ತು ಲೈವ್ ಸೆಷನ್ ಜಾಯ್ನ್ ಆಗ್ಬೇಕಾದ್ರೆ ಜಾಯಿನ್ ಮೆಂಬರ್‌ಶಿಪ್ ತಗೊಳ್ರಿ, ಅನುಕೂಲ ಆಗತ್ತ ಬಹಳಷ್ಟು. ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.